ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಅಜ್ಜಿ ಹೇಳಿದ್ರು ಮನೆ ದೇವ್ರಿಗೆ ಹೋಗೋದ ತುಂಬ ದಿನ ಆಯಿತು ಅಂತ. ನಾನು ಬರ್ತೀನಿ ಅಂದೆ. ನನ್ನ ತಮ್ಮ ನಾನು ಬರ್ತೀನಿ ಅಂದ. ಈಗ ನಾನು ನಮ್ಮ ಅಜ್ಜಿ ಮೈಸೂರು ಬಸ್ ಹತ್ತಿ ನಾಗಮಂಗಲ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಅಜ್ಜಿಯವ್ರು ತಂಗಿ ಬರ್ತಾರಂತೆ. ನಾಗಮಂಗಲದಿಂದ ಹಿಂದೆ ನೂರು ಅಲ್ಲೇ ಇಳ್ಕೊಳಕ್ಕೆ ಹೇಳಿದ್ರು. ನಾವು ಅಲ್ಲೇ ಇಳ್ದು ತಿಂಡಿ ಮಾಡ್ತಾ ಇದ್ದೀವಿ. ನನ್ನ ತಮ್ಮ ನೋಡಿ ಹೇಗೆ ನಾಚ್ಕೋತಾ ಇದ್ದಾನೆ. ವೀಡಿಯೋ ಮಾಡಬೇಡಿ ಅಂತ ಇದ್ದ. ನಾನು ಚಿತ್ರಾನ್ನ ತೊಗೊಂಡೆ. ಅಲ್ಲಿ ನಮ್ಮ ಅಜ್ಜಿ ಬಂದಿದ್ರು. ನಾವು ಮತ್ತೆ ಅಲ್ಲಿಂದ ಬಸ್ ಹತ್ತಿದ್ವಿ. ಅಲ್ಲೇ ನಾವು ಅಲ್ಲಿ ನಮ್ಮ ಅಜ್ಜಿಯವರ ಇನ್ನೊಬ್ರು ತಂಗಿ ಬರ್ತೀನಿ ಅಂತ ಹೇಳಿದ್ರು. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನಾಗಮಂಗಲ ಬಂದ್ವಿ. ಅಲ್ಲಿಂದ ಬಸ್ ಹತ್ತಿ ಅಂಚಿಪುರ ಬಂದ್ವಿ. ನೋಡಿ ಇಲ್ಲಿ ನಮ್ಮ ಅಜ್ಜಿ 3 ಜನನೂ ಇಲ್ಲೇ ಇದ್ದಾರೆ. ಇವ್ರು ನಮ್ಮ ಅಜ್ಜಿಯವರ 2 ತಂಗಿದಿರು. ಇವ್ರು ನನ್ನ ತಮ್ಮ, ಇದು ನಮ್ಮಮ್ಮ, ಇದೇ ನಮ್ಮ ಅಜ್ಜಿ. ಇವ್ರ ಹೆಸರು ಲಕ್ಷ್ಮಮ್ಮ ಅಂತ. ಇದೇ ಊರು ಅಂಚಿಪುರ ಅಂತ. ಇಲ್ಲಿಂದ ದೇವಸ್ಥಾನ ಒಂದು 2-3 ಕಿಲೋಮೀಟರ್ ಇದೆಯಂತೆ. ಇಲ್ಲಿ ಬಸ್ಸಲ್ಲಿ ಇಲ್ಲ ಆಟೋದಲ್ಲಿ ಹೋಗ್ಬೇಕಂತೆ. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಅವರು ಎಲ್ಲ ಸುಮಾರು ಮಾತಾಡ್ತಾಯಿದ್ರು. ಅಲ್ಲೇ ನಿಲ್ಲಿಸಿ ಫೋಟೋ ಎಲ್ಲ ತೆಗೆದೆ. ಅಲ್ಲಿಂದ ಮಾತಾಡ್ತಾನೆ ಇದ್ದರು. ನಾನು ನೋಡ್ತಾ ಇದ್ದೆ ಅದು ಇದು. ಆವಾಗ ಆಟೋ ಬಂತು. ಆಟೋನೂ ಹತ್ತಿದ್ವಿ. ಇವಾಗ ಬಂದ್ವಿ ನಾವು ನಮ್ಮ ಮನೆ ದೇವರು ಸನ್ನಿಧಿಗೆ. ಈ ಊರ ಹೆಸರು ಚಿನ್ನಾದ್ರು ಅಂತ. ಇದೇ ನೋಡಿ ನಮ್ಮ ಮನೆ ದೇವರು ಚಿನ್ನಾದ್ರು ದೊಡ್ಡಮ್ಮ ಅಂತ. ಹೇಗಿದೆ ಹೇಳಿ. ನಮ್ಮ ಅಜ್ಜಿ ಕಾಲು ತೊಳ್ಕೊಂಡು ಹೋಗ್ಬೇಕು ಒಳಗಡೆ ಅಂದರೆ ನನ್ನ ತಮ್ಮ ಕಾಲು ತೊಳ್ಕೊತಾ ಇದ್ದಾನೆ. ಇದು ನಮ್ಮ ಅಜ್ಜಿನ ಕಾಲು ತೊಳ್ಕೊಂಡ್ರು. ಕಾಲು ತೊಳ್ಕೊಂಡು ಆಚೆ ಬರ್ತಾ ಇದ್ದಾರೆ. ನನ್ನ ತಮ್ಮ ಕಾಲು ತೊಳ್ಕೊತಾನೆ ಇದ್ದಾನೆ. ಈಗ ನಾವು ಇಲ್ಲೇ ನಮ್ಮ ಅಜ್ಜಿಗೆ ಯಾರು ಗೊತ್ತಿರೋರಂತ, ಅವ್ರು ಊರ ಕಡೆಯವರಂತ ಇಲ್ಲೇ ಬಂದು ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ. ಇವರು ನಮ್ಮ ಅಜ್ಜಿಯವ್ರ ತಂಗಿ, ಇವರು ನಮ್ಮ ಸರಸ್ವತಿ ಅಮ್ಮ ಅಂತ. ಇವ್ರಿಗೆ ಗೊತ್ತಿರೋರು. ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇದೇ ನೋಡಿ ನಮ್ಮ ಮನೆ ದೇವರು ದೊಡ್ಡಮ್ಮ ತಾಯಿ ಟೆಂಪಲ್. ಈಗ ಒಳಗಡೆ ಬಂದೆ. ಹಿಂಗೆ ಸಣ್ಣ ಮಾಡಿಕೊಂಡು ಫಸ್ಟ್ ಟೈಮ್ ಬರ್ತಾರೋದಲ್ವ ಅದಕ್ಕೆ. ಇದೇ ನೋಡಿ ನಮ್ಮ ಮನೆ ದೇವರು ದೊಡ್ಡಮ್ಮ ತಾಯಿ. ಹೇಗಿದೆ ಹೇಳಿ. ನನಗಂತೂ ನೋಡಿದ ತಕ್ಷಣ ಒಂಥರ ಭಯ ಆಯಿತು. ಬಟ್ ತುಂಬ ಚೆನ್ನಾಗಿದೆ ಲಕ್ಷಣವಾಗಿ. ಮುಗಿಸ್ಕೊಂಡು ಆಚೆ ಬಂದೆ. ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ನನ್ನ ತಮ್ಮಂಗೆ ಹೇಳ್ತೆ ಬಾ ನಾವು ಈಚೆ ಹೋಗ್ತಾ ರೀಲ್ಸ್ ಮತ್ತು ಫೋಟೋಸ್ ತೊಗೊಳ್ಳೋದ ಅಂತ. ಅವನು ಕೂತ್ಕೊಂಡು ಫೋಟೋಸ್ ನೋಡ್ತಾ ಇದ್ದ. ನಾನು ಹಾಗೆ ಆಚೆ ಬಂದು ವೀಡಿಯೋ ಮಾಡ್ತಾ ಇದ್ದೆ. ಇಲ್ಲಿ ನೋಡಿ ಆಚೆಗಡೆ ಹೀಗಿದೆ ಟೆಂಪಲ್. ಹೀಗಿದೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ನಾನು ಆಚೆ ಬಂದು ರೀಲ್ಸ್ ಮಾಡಿದೆ. ಹಾಗೆ 2 ಫೋಟೋಸ್ ಕೂಡ ತೊಗೊಂಡೆ. ಆಗಿತ್ತು ನಮ್ಮ ಮನೆ ದೇವರ ವೀಡಿಯೋ. ನಿಮಗೆ ನಾವು ಇಷ್ಟ ಆದರೆ ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.